ಫ್ರೆಂಡ್ಸ್ 1K ಸ್ಪೆಷಲ್ಲು ನಾನು ನಂಬರ್ ಕೊಡ್ತೀನಿ ಅಂತ ಹೇಳಿದ್ದೆ ನಿಮಗೆ ಹಳೆ ವೀಡಿಯೋಸಲ್ಲಿ. ಸೊ ಈಗ ನಮ್ಮ ಚಾನಲ್ಗೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ನಾನು ನಂಬರ್ನ ಕೊಡ್ತೀನಿ. ಫ್ರೆಂಡ್ಸ್ ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋ ಲಾಸ್ಟಲ್ಲಿ ನಾನು ನಂಬರ್ ಹಾಕ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು Lifeaboutpets ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಫೈನಲಿ ನಮ್ಮ ಚಾನಲ್ಗೆ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ. ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ಗಾಗಿ. ನಿಮ್ಮ ಸಪೋರ್ಟಿಂದ 1K ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ಲು ಕಂಪ್ಲೀಟ್ ಆಗಿದೆ. ತುಂಬಾ ಖುಷಿ ಆಗ್ತಿದೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದಕ್ಕೆ. 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಫ್ರೆಂಡ್ಸ್ ಯೂಟ್ಯೂಬರ್ಗೆ ಒಂದು ಸಾಧನೆ ಅಂತ ಅನ್ಬೋದು ಅದನ್ನು. ಯಾಕಪ್ಪ ಅಂತಂದರೆ 1K ಕಂಪ್ಲೀಟ್ ಮಾಡಬೇಕಂದ್ರೆ ಅವನು ತುಂಬಾ ಎಫರ್ಟ್ ಹಾಕಬೇಕು. ಕೆಲವರಿಗೆ 1 ಇಯರ್ ಹಿಡಿಯುತ್ತೆ, ಕೆಲವರಿಗೆ 2 ಇಯರ್ಸ್ ಹಿಡಿಯುತ್ತೆ, ಕೆಲವರಿಗೆ 3 ಇಯರ್ಸ್ ಆದರೂ ಇನ್ನೂ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿಲ್ಲದವರು ಇದ್ದಾರೆ. ಕೆಲವರಿಗೆ 1 ಮಂತಲ್ಲೇ 1K ರೀಚ್ ಆಗಿರೋರು ಇದ್ದಾರೆ. 1K ಅನ್ನೋದು ಫ್ರೆಂಡ್ಸ್ ತುಂಬಾ ಬಿಗಿನರ್ ಯೂಟ್ಯೂಬರ್ಗೆ ತುಂಬಾ ತುಂಬ ಒಂದು ಎಕ್ಸೈಟ್ಮೆಂಟ್ ಹಾಗೂ ಒಂದು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ, ಅಂದರೆ ನೆಕ್ಸ್ಟ್ ಯೂಟ್ಯೂಬಲ್ಲಿ ಅವರು ಮುಂದೆ ಗ್ರೋ ಆಗೋಕ್ಕೆ ತುಂಬಾ ಇಂಪಾರ್ಟೆಂಟ್ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗೋದು ಅವರಿಗೆ. ಸೊ ಈಗ ಫೈನಲಿ ನಮ್ಮ ಚಾನಲ್ಗೂ ಕೂಡ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ. ಫ್ರೆಂಡ್ಸ್ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಏನು ಅಷ್ಟು ದೊಡ್ಡ ಸಾಹಸ ಅಂತ ಅಂತಿಲ್ಲ ನಾನು. 1K ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಮಾಡೋದು ಈಸಿ. ಬಟ್ ನೀವು ನಿಮ್ಮ ವೀಡಿಯೋಸ್ನಲ್ಲಿ ಇದರಲ್ಲಿ ಇಂಪ್ರೂವ್ ಮಾಡಿಸ್ಕೊತ ಬರಬೇಕು ಫ್ರೆಂಡ್ಸ್. ನಿಮ್ಮ ಆಡಿಯೋ ಕ್ವಾಲಿಟಿಯಲ್ಲಿ, ವೀಡಿಯೋದಲ್ಲಿ, ಮತ್ತು ನೀವು ಬಿಗಿನಿಂಗಲ್ಲಿ ಹೇಗೆ ಹೇಳ್ತಿದ್ರಿ ಮತ್ತು ಈಗ ಯಾವ ರೀತಿ ಹೇಳ್ತಾ ಇದ್ದೀರಾ ಅಂತ ಇಂಪ್ರೂವ್ಮೆಂಟ್ಸ್ ಮಾಡ್ಕೊತ ಬರಬೇಕು ಫ್ರೆಂಡ್ಸ್. ಆ ಇಂಪ್ರೂವ್ಮೆಂಟ್ಸಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾರೆ. ಮತ್ತು ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಕೊಡಿ. HD ಅಂತಲೇ ಕೊಡಬೇಕು ಅಂತ ಏನಿಲ್ಲ. ನಿಮಗೆ ಯಾವ ಮ್ಯಾಕ್ಸಿಮಮ್ ನಮ್ಮ ಜನ ನೋಡೋದು 360pನಲ್ಲಿ ಜಾಸ್ತಿ. 360p 480p ಅಂದರೆ ಲಾಸ್ಟ್ ಆಯಿತು ಫ್ರೆಂಡ್ಸ್. 360p ಲಾಸ್ಟ್ ನಮ್ಮ ಜನ ನೋಡೋದು. ಒಂದು 1080p ರೆಸಲ್ಯೂಷನಲ್ಲಿ ಅಪ್ಲೋಡ್ ಮಾಡಿ ನೀವು, ಇಲ್ಲಾಂದರೆ 720pಯಲ್ಲಿ ಅಪ್ಲೋಡ್ ಮಾಡಿ ಸಾಕು. ನಿಮ್ಮ ಹತ್ರ ಡಾಟಾ ಇಲ್ಲ, ನನಗೆ ಜಾಸ್ತಿ ಡಾಟಾ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ 720pಯಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಫ್ರೆಂಡ್ಸ್ ಬಿಗಿನರ್ ಯೂಟ್ಯೂಬರ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅನ್ನೋದಾದರೆ, ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಗೆ ಇನ್ನೂ ಹೊಸದಾಗಿ ತುಂಬ ಜನ ಯೂಟ್ಯೂಬರ್ಸ್ ಬರಬೇಕು. ಎಂಟರ್ಟೈನ್ಮೆಂಟಲ್ಲಿ ತುಂಬ ಜನ ಇದ್ದಾರೆ, ಬಟ್ ಎಂಟರ್ಟೈನ್ಮೆಂಟ್ಗೂ ಕೂಡ ಇನ್ನೂ ಸ್ವಲ್ಪ ಜನ ಬರಬೇಕು. ಆ್ಯಂಡ್ ಇನ್ನೂ ಬೇರೆ ಬೇರೆ ಫೀಲ್ಡ್, ಈಗ ಪೆಟ್ಸ್ ಫೀಲ್ಡ್, ಅನಿಮಲ್ಸ್ ಫೀಲ್ಡ್ ಆಗಿರ್ಬೋದು. ಅನಿಮಲ್ಸ್ ಫೀಲ್ಡಲ್ಲಿ ಭಾಳ ಜನ ಯಾರೂ ಇಲ್ಲ ದೊಡ್ಡ ಯೂಟ್ಯೂಬರ್ಸ್ ಅಂತ. ಸೊ ಅನಿಮಲ್ಸ್ ಫೀಲ್ಡಿಗೆ ಒಬ್ಬರು ಅಂತಲ್ಲ, ಎಲ್ಲರೂ ಆಗಬೇಕು, ಭಾಳ ಜನ ಆಗಬೇಕು. ಅನಿಮಲ್ಸ್ ಫೀಲ್ಡಿಗೂ ಕೂಡ ಯೂಟ್ಯೂಬರ್ಸ್ ಭಾಳ ಜನ ಬರಬೇಕು ಫ್ರೆಂಡ್ಸ್ ಇನ್ನು. ಮತ್ತು ಫ್ರೆಂಡ್ಸ್ ಬೇರೆ ಇನ್ನೂ ಹೊಸ ಟಾಪಿಕ್ಸ್ ತಗೊಂಡು, ಟೆಕ್ ಟಾಪಿಕ್ಸ್ ಆಗಿರ್ಬೋದು ತೊಗೊಂಡು ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಗೆ ಬರಬೇಕು ಫ್ರೆಂಡ್ಸ್. ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಗೆ ಭಾಳ ಜನ ಯೂಟ್ಯೂಬ್ ಕನ್ನಡದವರೇ ಆಗಿದ್ದು ಹಿಂದಿಯಲ್ಲಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಕನ್ನಡದಲ್ಲಿ ವ್ಯೂಸು ಸಪೋರ್ಟ್ ಜಾಸ್ತಿ ಸಿಗ್ತಾಯಿಲ್ಲ ಅಂತಾರೆ. ಅಲ್ಲಿ ಬಂದುಬಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸು ಬೇಗ ರೀಚ್ ಮಾಡೋದು ಅಂದರೆ ತುಂಬಾ ಅದೊಂದು ಸ್ವಲ್ಪ ರಿಸ್ಕ್. ಬೇಗನೆ ಆಗೋಲ್ಲ ಸಬ್ಸ್ಕ್ರೈಬರ್ಸ್ ಆಗಲಿ ಯಾವುದಾಗಲಿ, ಕನ್ನಡದಲ್ಲಿ ಮಾತ್ರ ಬೇಗ ಆಗೋಲ್ಲ. ಯಾಕಂದರೆ ಜಾಸ್ತಿ ವ್ಯೂವರ್ಸ್ ಯೂಟ್ಯೂಬ್ ನೋಡೋದು ಕಡಿಮೆ. ನೋಡಿದ್ರೂ ಕೂಡ ಈ ಕಿಚನ್ ಅಂದರೆ ಈ ಅಡುಗೆ ಕಂಟೆಂಟ್ಗಳು ಇರುತ್ತಲ್ಲ ಫ್ರೆಂಡ್ಸ್, ಆ ರೀತಿ ಬೇಗನೆ ಅಂದರೆ ತುಂಬ ಬೇಗನೆ ಓಡುತ್ತವು ಅವರಂತೂ. ಮತ್ತು ಮೆಡಿಕಲ್ ಇಶ್ಯೂಸು, ಈ ರೀತಿ ಕಂಟೆಂಟ್ಸು ತುಂಬ ಚೆನ್ನಾಗಿ ಓಡುತ್ತೆ. ಈಗ ವ್ಲಾಗ್ ಚಾನಲ್ಲು ಟಾಪಲ್ಲಿದೆ. ಸೊ ವ್ಲಾಗಿಂಗ್ ಮಾಡೋರು ಕೂಡ ವ್ಲಾಗಿಂಗ್ ಮಾಡ್ಕೊಂಬರ್ಬೋದು ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಗೆ. ತುಂಬಾ ಅಂದರೆ ತುಂಬಾ ಇನ್ನೂ ಗ್ರೋ ಆಗುತ್ತೆ ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ. ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಜಾಸ್ತಿ ದೊಡ್ಡದಿಲ್ಲ ಫ್ರೆಂಡ್ಸ್. ಇನ್ನೂ ಭಾಳ ಜನ ಯೂಟ್ಯೂಬರ್ಸ್ ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಗೆ ಬರಲೇಬೇಕು. ಸೊ ನಮ್ಮ ಕನ್ನಡನ ಗ್ರೋ ಮಾಡೋಣ. ಸೊ ಫ್ರೆಂಡ್ಸ್ ಯೂಟ್ಯೂಬಲ್ಲಿ 1K ಸಬ್ಸ್ಕ್ರೈಬ್ ರೀಚ್ ಮಾಡೋಕ್ಕೆ ನನಗೆ ಅನ್ಸೋ ಪ್ರಕಾರ ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ. ಈಗ ನೀವು ಒಂದು ಹೊಸ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿರ್ತೀರ. 1K ಒಂದು 50 ಮೆಂಬರ್ಸ್ ಮ್ಯಾಕ್ಸಿಮಮ್ ಅಂದರೆ ಒಂದು 70, 80, 100, ಓಕೆ ಲಾಸ್ಟ್ 100 ತನಕ ನೀವು ಕಂಪ್ಲೀಟ್ ಮಾಡಿಸ್ಬಿಡ್ತೀರ. ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಇವ್ರಿಗೆ ಹೇಳಿ ಕಂಪ್ಲೀಟ್ ಮಾಡಿಸ್ತೀರ. ನೀವು 100 ಆದಮೇಲೆ ನೆಕ್ಸ್ಟ್ ನೀವು ಯಾರ ಹತ್ರನೂ ಮಾಡ್ಸೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಮಾಡಿಸಿದ್ರೆ ಅದೇನಾಗ್ಬಿಡುತ್ತೆ, ಫೇಕ್ ಸಬ್ಸ್ಕ್ರೈಬರ್ಸ್ ಆಗಿಬಿಡುತ್ತೆ. ಮತ್ತು ಅವರು ನಿಮ್ಮ ವೀಡಿಯೋಸ್ನ ಇಂಟ್ರೆಸ್ಟ್ ಕೊಟ್ಟು ನೋಡೋಕ್ಕೆ ಹೋಗಲ್ಲ. ನಿಮ್ಮ ಕಂಟೆಂಟು ಬೇರೆಯವರಿಗೆ ರೀಚ್ ಆಯಿತು ಅಂತ ಅನಿಸಲ್ಲ. ನೀವು ಹಾಕಿರೋ ವಿಡಿಯೋ ನೀವು ವಾಟ್ಸಪ್ ಸ್ಟೇಟಸಿಗೆ ಹಾಕೋದು ಒಂದೇ, ನೀವಾಗಿ ಸಬ್ಸ್ಕ್ರೈಬ್ ಮಾಡಿಸಿರೋದು
ನೋಡೋದು ಒಂದೇ, ಅದೇ ರೀತಿ ಆಗ್ಬಿಡುತ್ತೆ. ಸೊ ಜನ ನಿಮ್ಮ ವೀಡಿಯೋಸ್ನ ಹುಡ್ಕೊಂಬಂದು ನೋಡಬೇಕು. ನನಗೆ ಈ ಕಂಟೆಂಟ್ ಅವಶ್ಯಕತೆ ಇದೆಯಪ್ಪ, ನಾನು ಈ ವಿಡಿಯೋ ನೋಡಬೇಕು ಅಂತ ಹುಡ್ಕೊಂಬಂದು ನೋಡಬೇಕು ಫ್ರೆಂಡ್ಸ್ ಜನ. ಸೊ ಆ ರೀತಿ ಒಂದು ಕಂಟೆಂಟ್ನ ಕೊಡಿ. ಚಾನಲ್ಲು ಬೇಗನೆ 1K ರೀಚ್ ಆಗುತ್ತೆ. ನಾನು ನನ್ನ ಚಾನಲಲ್ಲಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಒಂದು ವೀಡಿಯೋ ಮಾಡಿ 2 ತಿಂಗಳು 3 ತಿಂಗಳು ಆದಮೇಲೆ ಇನ್ನೊಂದು ವೀಡಿಯೋ ಮಾಡಿದ್ದು. ಬಿಕಾಸ್ ಸ್ಟಾರ್ಟಿಂಗ್ ವೀಡಿಯೋ ಮಾಡೋ ಟೈಮಲ್ಲಿ ಕೆಲವರಿಗೆ ಟ್ರಬಲ್ ಆಗುತ್ತೆ, ಅಂದರೆ ಮಾತಾಡೋ ಸ್ಟೈಲ್ ಬರೋಲ್ಲ. ಈಗಲೂ ಕೂಡ ನನಗೆ ಅಷ್ಟು ಪರ್ಫೆಕ್ಟಾಗಿ ಮಾತಾಡೋಕ್ಕೆ ಬರೋಲ್ಲ. ಆಮೇಲೆ ಸ್ವಲ್ಪ ದಿನ ಎಕ್ಸಾಮ್ಸು ಅವು ಇವು ಅಂತ ಪ್ರಾಬ್ಲಮ್ ಅದು ಫ್ರೆಂಡ್ಸ್. ಮತ್ತು ಲಾಕ್ಡೌನ್ ಸ್ಟಾರ್ಟ್ ಆಯ್ತು ನೋಡಿ, ಆಗ 3 ಮಂತ್ಸಲ್ಲಿ ನನ್ನ ಚಾನಲ್ನ ನಾನು ಚೆನ್ನಾಗಿ ಗ್ರೋ ಮಾಡ್ಕೊಂಡಿದ್ದು. ಈ ಲಾಕ್ಡೌನಲ್ಲೇ ಫ್ರೆಂಡ್ಸ್ 10th ಎಕ್ಸಾಮ್ ಆದಮೇಲೆ ಏನು ಮತ್ತೆ ಲಾಕ್ಡೌನ್ ಆಯ್ತಲ್ಲ, ಆ ಲಾಕ್ಡೌನಲ್ಲೇ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಹೆಚ್ಚಿನ ಗ್ರೋ ಮಾಡಿದ್ದು. ಲಾಕ್ಡೌನ್ಗೂ ಮುಂಚೆ ಎಷ್ಟು 300 ಏನೋ ಸಬ್ಸ್ಕ್ರೈಬರ್ಸ್ ಇದ್ರು ನಂದು. ಲಾಕ್ಡೌನ್ ಆಗಿ ಲಾಕ್ಡೌನಿಂದ ಇಲ್ಲಿ ತನಕ ನನ್ನ ಚಾನಲ್ಲು 1K ರೀಚ್ ಮಾಡಿದೆ. ಈಗ ಐ ಥಿಂಕ್ ಒಂದು 6 ಮಂತ್ಸ್ 6 ಆರ್ ಎಷ್ಟೋ ಮಂತ್ಸ್ ಆಗಿದೆ ಫ್ರೆಂಡ್ಸ್. ಅದ್ರ ಮುಂಚೆ ನಾನು ಒಂದೊಂದೇ ಆವಾಗವಾಗ ತಿಂಗಳಿಗೆ 2 3 ಆ ರೀತಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ವಾಚ್ ಟೈಮ್ ಒಂದು ಕಂಪ್ಲೀಟ್ ಮಾಡಿಬಿಡೋಣ, 4000 ವಾಚ್ ಅವರ್ಸು ಬೇಗನೆ ಕಂಪ್ಲೀಟ್ ಆಗೋಣ ವಿಡಿಯೋನ. ಸೊ ಫ್ರೆಂಡ್ಸ್, ಯಾವುದೇ ವೀಡಿಯೋ ಆಗಲಿ ಸ್ಕಿಪ್ ಮಾಡಿದೆ ಫುಲ್ ಕೊನೆ ತನಕ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಮಧ್ಯದಲ್ಲಿ ನಾವು ಕೆಲವು ಪಾಯಿಂಟ್ಸ್ ಹೇಳಿರ್ತೀವಿ, ಅದನ್ನು ನೀವು ನೋಟಿಸ್ ಮಾಡ್ಕೊಂಡಿರಲ್ಲ. ಆಮೇಲೆ ವಿಡಿಯೋ ಆಫ್ ನೋಡಿರ್ತೀರ, ಅದು ಅರ್ಥ ಆಗಿರಲ್ಲ. ನೀವು ಏನಾದರೂ ಇವಾಗ ಬ್ರೀಡಿಂಗ್ ಫಾರ್ಮುಲಾ ಹೇಳ್ದೆ ಅಂದ್ಕೊಳ್ಳಿ, ಅರ್ಧ ನೋಡಿರ್ತೀರ, ಅದನ್ನು ಟ್ರೈ ಮಾಡ್ತೀರಾ. ಮುಂದೆ ಅದರಿಂದ ಆಗೋ ಎಫೆಕ್ಟ್ಸ್ ಏನು ಮತ್ತು ಏನು ಅಡ್ವಾಂಟೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿರಲ್ಲ. ಇದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಮತ್ತೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆದಾಗ ಕಮೆಂಟ್ ಮಾಡ್ತೀರಾ. ಸೊ ಅದಕ್ಕೆ ಫ್ರೆಂಡ್ಸ್ ವಿಡಿಯೋನ ಫುಲ್ ಕೊನೆ ತನಕ ನೋಡಿ, ನಿಮಗೆ ಎಲ್ಲ ಪಾಯಿಂಟ್ಸು ಯೂಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ 1K ರೀಚ್ ಮಾಡಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಬರುತ್ತೆ ಅಂತ ಈಗಲೇ ಹೇಳಿರ್ತೀನಿ. ಮುಂದಿನ ವಿಡಿಯೋ ಫ್ರೆಂಡ್ಸ್, ನೀವು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಬಡ್ಜೀಸ್ ಆ್ಯಂಡ್ ಫೀಡಿಂಗ್ ಫಾರ್ಮುಲಾ ಬಗ್ಗೆ. ಸೊ ಅದ್ರ ಬಗ್ಗೆ ಇವತ್ತು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.